ತಪೋವನದ ಶ್ರೀಗಳ ಚರಣಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ವಿಷಯ ನಾನು ಮತ್ತು ತಪೋವನದ ಶ್ರೀಗಳ ಕುರಿತಾಗಿ ಒಂದಿಷ್ಟು ತಮ್ಮ ಗಮನಕ್ಕೆ ತರಬೇಕನ್ನೋ ವಿಷಯ. ಈ ವಿಷಯವನ್ನು ಯಾಕೆ ನಿಮ್ಮ ಮುಂದೆ ಇಡ್ತೇನೆ ಅಂದ್ರೆ, ಇದನ್ನು ವೈಯಕ್ತಿಕ ವಿಚಾರ, ವೈಯಕ್ತಿಕ ಮಾತು ಯಾಕೆ ಹೇಳ್ಬೇಕಂತ ಹಂಗಾಗಬಾರ್ದು. ಶ್ರೀಗಳ ಕುರಿತು ಮಾತಾಡೋದಾಗ್ಲಿ, ತಪೋವನ ಕುರಿತು, ಅವರ ಸಾಧನೆ ಸಾಹಿತ್ಯ ಕುರಿತು ಮಾತಾಡ್ಬೇಕಂತಂದ್ರೆ ಕೆಲವೊಂದಿಷ್ಟು ಅರ್ಹತೆಗಳು ಇರ್ತಾವೆ. ಟ್ರಸ್ಟ್ನವರು ಅಥವಾ ಬಲ್ವಿಮಣ್ಣವರು ಸ್ವಲ್ಪ ಪರೀಕ್ಷೆ ತಗೊಂಡ್ರು, ಆದ್ರೆ ನೀವ್ಯಾರು ನಾನು ಪರೀಕ್ಷೆ ತಗೊಳ್ಳಿಲ್ಲ, ನನಗೆ ಸ್ವಲ್ಪ ಆದ್ರೂ ಆ ಅರ್ಹತೆ ಇವೆ, ಆ ಯೋಗ್ಯತೆ ಇದೇವೆ ಅಂತ ಹೇಳಿ ನೀವು ಪರೀಕ್ಷೆ ತಗೋಬೇಕಿತ್ತು, ತಗೊಳ್ಳಿಲ್ಲ. ಅದಕ್ಕೆ ನಾನಾಗಿ ಆ ಪರೀಕ್ಷೆಗೆ ಒಡ್ಕೋಬೇಕು. ಸ್ವಲ್ಪ ಮಟ್ಟಿಗಾದ್ರೂ ಅರ್ಹತೆ ಇದ್ರೆ ನಾನು ಈ ವಿಷಯ ಕುರಿತು ಮಾತಾಡ್ಬೇಕಂತ ಹೇಳಿ ತಮ್ಮ ಅನುಮತಿ ಅನುಮೋದನೆ ಬೇಕನ್ನೋ ಸಲುವಾಗಿ ಈ ವಿಷಯವನ್ನ ತಮ್ಮ ಮುಂದೆ ಇಡ್ಬೇಕಂತೀನಿ. ಎರಡನೇದು, ಅದು ಜನ್ಮ ಜನ್ಮಾಂತರದಿಂದ ಬಂದಂತ ಸಂಬಂಧ ಇರಬಹುದು, ಆದ್ರೆ ನನಗೂ ಮತ್ತು ತಪೋವನ ಅಥವಾ ಶ್ರೀಗಳ ಕುರಿತು ಯಾವಾಗಿನಿಂದ ಏನು ನನಗೆ ಅಲ್ಪ ಅನುಭವ ಇದೆ, ಅದನ್ನು ತಮ್ಮ ಮುಂದೆ ಇಟ್ಟು ನೀವು ಪರೀಕ್ಷೆ ತೆಗೆದುಕೊಳ್ಳೋರು ನಾನು ವಿದ್ಯಾರ್ಥಿ, ಈ ರೀತಿಯ ಒಂದು ಪರೀಕ್ಷೆಯಲ್ಲಿ ತೇರ್ಗಡೆ ಆಗುವ ವಿಚಾರದಿಂದ ಈ ವಿಷಯನ ತಮ್ಮ ಮುಂದೆ ಇಡ್ತೀನಿ. ಇದನ್ನು ವೈಯಕ್ತಿಕ ವಿಷಯ ಅಂತ ಪರಿಗಣನೆ ಮಾಡಬಾರ್ದು. ನಾನು ಹುಟ್ಟಿದ್ದು 1967 ಡಿಸೆಂಬರ್ ಧಾರವಾಡದಲ್ಲಿ. ನಮ್ಮ ತಾಯಿ ತವ್ರ ಮನೆ ಧಾರವಾಡ. ಇಲ್ಲಿ ನಾನು ಹುಟ್ಟಿದಾಗ ನನಗೇನೋ ತೊಂದರೆ ಆಗಿತ್ತು. ತಾಯಿ ಹಾಲು ಕುಡಿಲಿಲ್ಲ, ತೊಂದರೆ ಆಗಿತ್ತು. ಇನ್ನೂ ಇಂಜೆಕ್ಷನ್ ಕೊಟ್ಟರು, ನಾವು ಉಳಿತೇನೆ ಇಲ್ಲೋ ಅನ್ನುವಂಥ ಪರಿಸ್ಥಿತಿ ಇತ್ತು. ಅವಾಗ ತಾಯಿಯ ಚಿಕ್ಕಪ್ಪ, ಆ ಇಡೀ ಕುಟುಂಬ ಶ್ರೀಗಳಿಗೆ ನಡೆದುಕೊಂಡಂತ ಕುಟುಂಬ, ನೌಕಲ್ಯಾಣ ಮಠದ ಸೆಕ್ರೆಟರಿಗಳಾಗಿ ಇಲ್ಲಿ ಶ್ರೀಗಳ ಪವರ್ ಆಫ್ ಅಟಾರ್ನಿ, ಪಟ್ಟ ಮುಕ್ತಿಯಾರ್ ಅಂತ ಹೇಳಿ ಆ ರೀತಿ ಸೇವೆ ಮಾಡ್ಕೊಂಡು ಬಂದಂತ ಅವರೆಲ್ಲ ಅಣ್ಣತಮ್ಮರು, ಇಡೀ ಕುಟುಂಬ ಇವತ್ತಿಗೂ 4-5 ತಲೆಮಾರಿನಿಂದ ಇಲ್ಲಿ ನಡ್ಕೋತಾರ. ಶ್ರೀಗಳಿಗೆ ಬಂದು ಹೇಳಿದ್ರು ಹಿಂಗಿಂಗ್ ಆಗೈತೆ ಅಂದಾಗ ಶ್ರೀಗಳು ಒಂದು ಭಸ್ಮವನ್ನು ಕೊಟ್ಟರು, ವಿಭೂತಿಯನ್ನ. ನನಗೆ ಮೈ ಎಲ್ಲ ಸವರಬೇಕು ಮತ್ತು ಅದನ್ನು ಕರಡು ಮಾಡಿ ತಾಯಿ ಹಾಲಿನೊಂದಿಗೆ ಬೆರೆಸಿ ಹಾಕ್ಬೇಕಂತೇಳಿ, ಅದು ನನಗೆ ಶ್ರೀಗಳು ಕೊಟ್ಟಂತ ಮೊಟ್ಟ ಮೊದಲ ಆಶೀರ್ವಾದ. ಆ ಕೃಪೆಯಿಂದ ನಾ ಇಲ್ಲಿ ತನಕ ಬಂದೆ. ಎರಡನೇದು, ಶ್ರೀಗಳ ಸೇವೆ ಮಾಡಿದಂತಹ ಕುಟುಂಬದ ಬದಲು ಒಂದು ವಿಷಯ ಹೇಳಬೇಕು. ಸುಮಾರು, ಯಾಕಂದ್ರೆ ನಾ ಪದೇ ಪದೇ ಹೇಳ್ತಿರ್ತೇನೆ, ನಂದು 4-5ನೇ ತಲೆಮಾರದಿಂದ ಬರಾಕತ್ತೇವೆ ಅಂತ ಹೇಳಿ. ಶ್ರೀಗಳ ಕಡೆಗೆ ನಮ್ಮ ತಾಯಿಯ ಅಜ್ಜಿ ಬರ್ತಿದ್ಲು, ನಾಗವ್ವ ಅಂತ ಹೇಳಿ. ಆಕೆಗೆ 92 ವಯಸ್ಸಾದಾಗ, ಆಗಿನ ಕಾಲದಾಗ ತಪೋವನ ಬರೋದಂದ್ರ ಬರಗಾಲೇ ಬರಬೇಕು, ಮಡಿ ಒಟ್ಟು. ಮತ್ತು ಇಲ್ಲಿ ಪರಿಸ್ಥಿತಿ ಅಷ್ಟು ಸರಿ ಇರಲಿಲ್ಲ. ಈಗ ನಾವು ಮೇನ್ ರೋಡ್ ನೋಡ್ತೇವಿ, ಅದು ಚಕಡಿ ಹಾದಿತ್ತು, ಲೈಟ್ ಇರಲಿಲ್ಲ. ಅವಾಗ ಅವಳು 97ನೇ ವಯಸ್ಸಿನೊಳಗೆ ಸಹಜವಾಗಿ ಹಾಸಿಗೆ ಹಿಡಿದ್ಲು. ಅವಾಗ ಆಕೆ ಶ್ರೀಗಳ ದರ್ಶನ ಮಾಡ್ಬೇಕು ಅನ್ನೋ ಒಂದು ಇಚ್ಛಾ ವ್ಯಕ್ತ ಮಾಡಿದ್ಲು, ಲಾಸ್ಟ್ ಆಸೆ ಅಂತ ಹೇಳಿ. ಅವ್ರ ಮಗ ಅಂದ್ರೆ ತಾಯಿ ಚಿಕ್ಕಪ್ಪ ಬಂದು ಹೇಳಿದ್ರು, ಮಗನ ಇಷ್ಟ್ಯಾಕೆ ತಡ ಮಾಡಿದೀನಿ, ನಾ ಬರ್ತೇನೆ ನಡಿ ಅಂದವ್ರೆ. ಯಾರ್ದೋ ಗಾಡಿ ಹತ್ತಿ ಮನೆಗೆ ಬಂದ್ಬಿಟ್ರು. ಅದು ಕುರುವತ್ತಿ ಬಿಲ್ಡಿಂಗ್ ಅಂತೇಳಿ, ಸೈದಾಪುರ ಓಣಿ ಧಾರವಾಡ. ಅವಾಗ ಅವ್ರಿಗೆ ಹಾಕಿದಂತ ಆಸನದೊಳಗೆ ಕುಂಡ್ರಲಿಲ್ಲ. ಅವಳು ಮಲಗಿಸಿದಂತ ಆ ಕಾಟ್ ಮೇಲೆ ಬಂದು ಕುಂತ ಆಕಿ ತಲೆಯನ್ನ ತಮ್ಮ ತೊಡೆ ಮೇಲೆ ತೆಗೆದುಕೊಂಡು, ನಿನಗೆ ಏನು ಬೇಕಮ್ಮ ಅಂತ ಕೇಳಿದ್ರು. ಅವಳು ಸೊನ್ನಿ ಮಾಡ್ತಿದ್ಲು, ಬಾಯಿ ಬಂದಾಗಿತ್ತು. ನನಗೆ 5 ದಿವಸದೊಳಗೆ ಮುಕ್ತಿ ಬೇಕಂತಂದು. ಶ್ರೀಗಳು ಹೇಳಿದ್ರು, 10 ದಿವ್ಸಕ್ಕೆ ನಿನಗೆ ಮುಕ್ತಿ ಸಿಗ್ತೈತಿ, 10 ದಿವಸದ ಒಳಗಡೆ. ಹಿಂಗೆ ನಡೆದಾಗ ಹೇಳಿದ್ರು ಅಜ್ಜ ಅವರು, ನೀ ಶರಣ್ಯದಿ, ಆಸೆ ಮಾಡಬೇಡ, ಇನ್ನು 10 ದಿವ್ಸಕ್ಕೆ ನೀ ಇಲ್ಲಿ ಇರಂಗಿಲ್ಲ ಅಂತೇಳಿ ಹೇಳಿ ಬಂದ್ರು. 9ನೇ ದಿವ್ಸಕ್ಕೆ ಸರಿಯಾಗಿ ಆಕಿ ಇಲ್ಲಿ ಪೂಜೆ ಮಾಡ್ಕೊಂಡು ಪ್ರಸಾದ ತಗೊಂಡು ಶರೀರ ಬಿಟ್ಲು. ಅಂದ್ರೆ ಶ್ರೀಗಳು ಆ ಕರುಣೆ ಅಥವಾ ಆ ಶಕ್ತಿ ಯಾವ ರೀತಿ ಇತ್ತು ಅನ್ನೋದು ಒಂದು ಉದಾಹರಣೆ. ಇನ್ನ ನನಗೂ ತಪೋವನಕ್ಕೂ ನಾನು ಸಾಲಿ ಸೂಟಿ ಇದ್ದಾಗ ಬರ್ಕೋತ ಇದ್ವಿ. ಸಾಲಿ ಸೂಟಿ ಇದ್ದಾಗ ಇಲ್ಲಿ ಬರೋದು ಅವಾಗ ವಾರಕ್ಕೆ 2 ಸಾರಿ ಪ್ರಾರ್ಥನೆ ಮತ್ತು ಶ್ರೀಗಳ ದರ್ಶನ ಇರ್ತಾ ಇತ್ತು. ವಾರಕ್ಕೆ 2 ಸಾರಿ, ಗುರುವಾರ ಮತ್ತು ರವಿವಾರ. ಬರ್ತಾ ಮಂದಿ ಭಾಳ ಬರಾಕತ್ಕೊಳ್ಳಿ ಏನ್ ಮಾಡಿದ್ರು, ಶ್ರೀಗಳಿಗೆ ಹೆಲ್ತ್ ಮತ್ತು ಸಾಧನೆಗೆ ತೊಂದರೆ ಆದ್ಕೊಳ್ಳಿ ಗುರುವಾರ ಬಂದ್ ಮಾಡಿ ಕೇವಲ ರವಿವಾರನ ಶುರು ಮಾಡಿದ್ರು. ಮೊದಲು ಸಾಯಂಕಾಲ ಇರ್ತಿತ್ತು ಪ್ರಾರ್ಥನೆ. ಬಂದ್ ಹೋಗೋ ಜನರು ಹೆಚ್ಚಾದಂಗೆ ಇಲ್ಲಿ ಬಸ್ಸಿನ ಅನಾನುಕೂಲ ಭಾಳ. ಮೊದಲು ಕ್ಯಾರ್ಕೊಪ್ಪಕ್ಕೆ ಬರೀ 2 ಬಸ್ ಇದ್ದು, ಬೆಳಿಗ್ಗೆ ಮತ್ತು ಸಾಯಂಕಾಲ ವಸ್ತಿ ಬಸ್ ಗತೆ. ಬರ್ತಾ ಸಂಖ್ಯೆ ಹೆಚ್ಚಾದಂಗೆ ಏನ್ ಮಾಡಿದ್ರು ಅಂದ್ರೆ, ಸಂಜೆಗೆ ಹೊಳ್ಳಿ ಹೋಗೋದು ಕಠಿಣ ಆದ್ಕೂಳೆ, ಯಾಕಂದ್ರೆ ಲೈಟ್ ಇಲ್ಲ, ಇಲ್ಲಿ ಜನವಸಿ ಅಡ್ಡಾಡೋದು ಕಡಿಮೆ, ಹೆಣ್ಮಕ್ಳಾಗ್ಲಿ ದೂರಿಂದ ಬರೋವ್ರಿಗಾಗ್ಲಿ ಅಡಚಣೆ ಆಗ್ತದೆ ಅಂತೇಳಿ ಬೆಳಿಗ್ಗೆ ರವಿವಾರದ ಪ್ರಾರ್ಥನೆಯನ್ನ ಶುರು ಮಾಡಿದ್ರು ಹಿಂದಕ್ಕೆ. ಅವಾಗ ನಾನು ಸೂಟಿಗೆ ಇಲ್ಲಿ ಬರೋದು, ಪ್ರತಿ ಇದಕ್ಕೆ ಅಟೆಂಡ್ ಆಗೋದು ಸಹಜವಾಗಿ ನಡೀತಿತ್ತು. ನಾನು ಹೆಚ್ಚು ನಿಕಟವಾಗಿ ಬರ್ಲಿಕ್ಕೆ ಶುರು ಮಾಡಿದ್ದು ಶ್ರೀಗಳ ತಪೋವನಕ್ಕೆ ಅಂದ್ರೆ 1977ರಿಂದ 83ರವರೆಗೆ. ನಾನು 5.5 ವರ್ಷ ಇಲ್ಲಿ ಸಾಲಿ ಕಲಿಯಕ್ಕೆ ಬಂದೆ. ತಾಯಿ ತವ್ರ ಮನೆ ಒಳಗಿದ್ದೆ. ಅವಾಗನಿಂದ ನನಗೆ ನಿಕಟ ಸಂಬಂಧ ಬಂತು. ಇನ್ನ ನನ್ನ ಜೀವನದಲ್ಲಿ ಒಂದು ದೊಡ್ಡ ತಿರುವು ಕೊಟ್ಟಂತದ್ದು ಏನಂದ್ರೆ, 1983ರಲ್ಲಿ ಒಂದು ಶಿಬಿರ ನಡೀತಿಲ್ಲೇ, 21 ದಿವಸಗಳ ಶಿಬಿರ. ಅವ ಶಿಬಿರಾರ್ಥಿಗಳಿಗೆ ಮಾತ್ರ ಶ್ರೀಗಳ ದರ್ಶನ ಕೊಡ್ತಿದ್ರು. ಬೆಳಿಗ್ಗೆ 1 ತಾಸು, ಸಾಯಂಕಾಲ 1 ತಾಸು ಸ್ವತಃ ಶ್ರೀಗಳು ಅಲ್ಲಿ
ಪ್ರವಚನವನ್ನು ಕೊಡ್ತಿದ್ರು ಇದೇ ಹಾಲ್ದಲ್ಲಿ. ಆ 21 ದಿವಸದ ಏನು ಶಿಬಿರ ನನಗೆ ದೊರೀತು ಶಿಬಿರಾರ್ಥಿಯಾಗಿ, ಅದೇ ಬುತ್ತಿಗಂಟಿನ ಮೇಲೆ ನಾ ಇವತ್ತಿಗೂ ಹೊಂಟೇನೆ. ಎರಡನೇದು, ನಾನು ಮನೆಯೊಳಗೆ ಕೆಲವು ಸಾವು ನೋವುಗಳು ರೋಗ ರುಜಿನಗಳು ಆದ್ಮೇಲೆ ನಾನು ಜೀವನದೊಳಗೆ ಬ್ಯಾಸತ್ತಿದ್ದೆ. ಅವಾಗ ನಾನು ತಾಯಿ ಚಿಕ್ಕಪ್ಪ ಮತ್ತು ತಾಯಿ ಮುಖಾಂತರ ಇದೇ ಜಾಗದಲ್ಲಿ ನಾನು ಶ್ರೀಗಳಿಗೆ ಒಂದು ಕೇಳಿದೆ ವಿನಂತಿ, ಏನಂದ್ರೆ ನನಗೆ ಸನ್ಯಾಸ ಕೊಡ್ತೀರೇನಂತ ಹೇಳಿ. ಜೀವನದಲ್ಲಿ ಜಿಗುಪ್ಸೆ ಮಾಡಿದ್ದದು. ಈ ಪ್ರಸೂತಿ ವೈರಾಗ್ಯ ಅಂತ ಹಂಗೇನಂತಾರಲ್ಲ, ಅಂಥದ್ದೊಂದು ತಾತ್ಕಾಲಿಕ ವೈರಾಗ್ಯ ಇರಬೇಕು. ಅವಾಗ ಶ್ರೀಗಳು ಹೇಳಿದ್ರು, ಬಹಳ ಸನ್ಯಾಸ ಸರಳ ಅಲ್ಲ, ಮುಂಜಾನೆ 3ಕ್ಕೆ ಏಳಬೇಕು, ಒಪ್ಪರೆ ಮಲ್ಕೋಬೇಕು, ಮನಸ್ಸು ಸ್ವಲ್ಪ ಚಂಚಲ ಆದ್ರೆ ಎದ್ದು ಕುಂತು ಸಾಧನೆ ಒಳಗೆ ತೊಡಗಬೇಕು. ನೀ ಅಶಕ್ತದಿ, ಸನ್ಯಾಸದು ಬಹಳ ಕಠಿಣ ಬೇಡ, ಭಾಳ ಆದ್ರೆ ಬ್ರಹ್ಮಚರ್ಯ ಆಗಾಕೈತಿ ನೋಡು, ಇಲ್ಲ ವಾನಪ್ರಸ್ಥಾಶ್ರಮ ನೀ ಬೇಕಾರ ವಿಚಾರ ಮಾಡು ಅಥವಾ ಪಾಲಿಸಂತ ಇಷ್ಟು ಹೇಳಿದ್ದಿತ್ತು ಇದೇ ಜಾಗದಲ್ಲಿ. ಅದಾದ್ಮೇಲೆ ನಾನು ಇಲ್ಲಿಂದ ಧಾರವಾಡದಿಂದ ಬೆಳಗಾವಿಗೆ ಹೋಗ್ಬೇಕಾತು. ಅಲ್ಲಿ ಇಂಜಿನಿಯರಿಂಗ್ ಕೋರ್ಸ್ ಮಾಡ್ಬೇಕಂತಂದ್ರೆ ಅವಾಗ VTU ಇರಲಿಲ್ಲ, ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಇರಲಿಲ್ಲ. ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಅದು ಬರ್ತಿತ್ತು. ಅವಾಗ ಪದೇ ನಾನು ಇಲ್ಲಿ ಬರ್ತಾ ಇದ್ದೆ. ನನ್ನ 2 ಕೆಲಸಗಳು, ಒಂದು ಪ್ರೊಜೆಕ್ಟ್, ಇನ್ನೊಂದು ಸೆಮಿನಾರ್. ಆ ಎರಡಕ್ಕೂ ನಾನು ಶ್ರೀಗಳನ್ನ ಆನರರಿ ಗೈಡ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಆನರರಿ ಗೈಡ್ ಅಂತ ಹೇಳಿ ಆ 2 ಕೆಲಸಗಳಿಗೆ. ಯೂನಿವರ್ಸಿಟಿ ಒಳಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತೇಳಿ ಅವಾಗ ಅದಕ್ಕೆ ಬಂತು. ಆಮೇಲೆ ನಾನು 1986ರಲ್ಲಿ ಶ್ರೀಗಳಿಂದ ಲಿಂಗಧಾರಣೆ ಮಾಡಿಸಿಕೊಂಡೆ. ಅವಾಗ ನನಗೆ ಶ್ರೀಗಳು ಈ ಜಾಗದಲ್ಲಿ ನನಗೆ ಕುಮಾರಭೂಷಣ ಅನ್ನುವಂಥ ಒಂದು ಆಧ್ಯಾತ್ಮಿಕ ನಾಮವನ್ನು ಕೊಟ್ಟರು 1986ರಲ್ಲಿ. ಇನ್ನು ಕೆಲವು ದಿವಸ ನಾನು ನೌಕರಿಯಿಂದ ಬೆಂಗಳೂರು, ಅಲ್ಲೇ ಬೆಳಗಾವಿ ಬೆಂಗಳೂರು ಹೋದ್ಮೇಲೆ ಧಾರವಾಡಕ್ಕೆ ನಾನು ನೌಕರಿ ಮಾಡ್ಲಿಕ್ಕೆ ಬಂದೆ, ಸುಮಾರು 8 ತಿಂಗಳು. ಅವಾಗ ಶ್ರೀಗಳು ನನಗೆ ವಿಶೇಷ ಅನುಮತಿ ಕೊಟ್ಟು ತಪೋವನದಲ್ಲಿ ಇರ್ಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಅದೇ ಕಾಲದಲ್ಲಿ ನನಗೆ ಕೆಲವೊಂದಿಷ್ಟು ಸಾಧನೆ ಕಲಿಯೋದಾಗ್ಲಿ ತಿಳ್ಕೊಳ್ಳೋದಾಗ್ಲಿ ಬಂತು. ನನಗೆ ಸಣ್ಣ ಕೆಲಸ ಹಚ್ತಿದ್ರು. ಈ ಫಾರಿನ್ಗೆ ಲಿಂಗ ಕಳಿಸ್ಬೇಕಂತಂದ್ರೆ ಅದನ್ನ ತೀಡಿ ಅದನ್ನ ಶೈನಿಂಗ್ ಬರುವಂಗೆ ಮಾಡ್ಬೇಕಿತ್ತು. ಮತ್ತು ಪ್ರೂಫ್ ರೀಡಿಂಗಿಗೆ ನನಗೆ ಬಾ ಅಂತೇಳಿ ಕರೆಸ್ತಾ ಇದ್ರು. ಅವಾಗ ನನಗೆ ಶ್ರೀಗಳ ವೈಯಕ್ತಿಕ ಸಂದರ್ಶನಗಳು ಲಭಿಸಿದ್ವು. ಅವಾಗ ಅನೇಕ ವಿದೇಶಿ ಸತ್ಸಂಗ ಬಂಧುಗಳು ಬಂದರು. ಅಲ್ಲಿಯ ಅವ್ರು ಮಾಡುವಂಥ ಸಾಧನೆ, ನಾವು ಮಾಡುವಂಥ ಸಾಧನೆ ಒಂದು ತುಲನಾತ್ಮಕ ಅಧ್ಯಯನ ನನಗೆ ಸಿಕ್ತು. ಅದೇ ಕಾಲದೊಳಗೆ ಶ್ರೀಗಳಿಗೆ ಅನಾರೋಗ್ಯ ಆಯಿತು ಪುಣಾದಿಂದ. ಅವ್ರು ಇಲ್ಲಿ ಬಂದ ಮೇಲೆ ದಿವ್ಯ ದೇವಾಲಯದ ನಿರ್ಮಾಣ ಆಯ್ತು, ತಯಾರಿ ನಡೀತು. ಆ ಟೈಮ್ನಾಗ ನಾನು ಇಲ್ಲಿದ್ದೆ. ಅದರ ಔಚಿತ್ಯ, ಅದನ್ನ ನಿರ್ಮಾಣದ ಕುರಿತು ಒಂದು 4-6 ಮಾತುಗಳನ್ನ, ಒಂದು 4-6 ವಿಷಯಗಳನ್ನ ಆದರೂ ನನಗೆ ತಿಳಿದುಕೊಳ್ಳಿಕ್ಕೆ ಆ ಅವಧಿ ಒಳಗೆ ಬಹಳ ಅನುಕೂಲ ಆಯ್ತು. ನಮ್ಮ 1983ನೇ ಇಸ್ವಿಯ ಆ ಶಿಬಿರದ ಬದಲು ಹೇಳೋದಾದ್ರೆ ಅಲ್ಲಿ 48 ಜನ ಇದ್ವಿ ನಾವು. 14 ವರ್ಷ ಹಿಡ್ಕೊಂಡು 84 ವಯಸ್ಸಿನವರೆಗೂ ಶಿಬಿರಾರ್ಥಿಗಳು ಇದ್ವಿ. ಶಿಬಿರಾರ್ಥಿಗಳ ಒಂದು ಫೋಟೋ ಇದೆ, ಗ್ರೂಪ್ ಫೋಟೋ. ಮತ್ತು ಶ್ರೀಗಳು ಶಿಬಿರ ಯಾರು ಮುಗಿಸ್ಯಾರ ಯಶಸ್ವಿಯಾಗಿ ಅವರಿಗೆ ಅವ್ರ ಕೈಯಿಂದನ ಸರ್ಟಿಫಿಕೇಟ್ ಸತೆ ಕೊಟ್ರು ಇಲ್ಲಿಯ ಸಂಸ್ಥೆಯ ಪರವಾಗಿ. ಈ ಶಿಬಿರದ ಕುರಿತು ಹೇಳುವುದಾದ್ರೆ ಶ್ರೀಗಳು ನಮಗ್ ಮಾತ್ರ ಬೆಳಿಗ್ಗೆ 1 ತಾಸು, ಸಾಯಂಕಾಲ 1 ತಾಸು ಶಿಬಿರಾರ್ಥಿಗಳಿಗೆ ಮಾತ್ರ ಪ್ರವಚನ, ಬೇರೆಯವ್ರ ದರ್ಶನ ಇರಲಿಲ್ಲ. ಅನೇಕ ವಿಷಯಗಳನ್ನ ಅಲ್ಲಿ ತಗೊಂಡ್ರು. ಕೆಲವೊಂದಿಷ್ಟು ನಾನು ನಿಷ್ಕಾಳಜಿ ಮಾಡಿ ಎಲ್ಲಾನು ನೋಟ್ ಡೌನ್ ಮಾಡ್ಕೊಳ್ಳಿಲ್ಲ. ಅವಾಗ ಇನ್ನೂ ನಾ ಅಷ್ಟು ಸೀರಿಯಸ್ ಇದ್ದಿದ್ದಿಲ್ಲ. ಹುಡುಗ ಬುದ್ಧಿ ಅಥವಾ ಆಟದ ವಸ್ತು ಅಂತೇಳಿ ತಿಳ್ಕೊಂಡು ನಾನು ತಕೊಂಡು ಬರ್ತಿದ್ದೆ. ಅಷ್ಟು ಸರಳ ಮನುಷ್ಯ ಅಲ್ಲ ನಾನು. ಬರಬರ್ತಾ ಇತ್ತೀಚೆಗೆ ನನಗೆ ಒಂದೊಂದು ಶಬ್ದಗಳು ಎಷ್ಟು ಅಮೂಲ್ಯನೂ ಈಗ ತಿಳಿಯಾಕತ್ತವ. ಅಲ್ಲಿ ನನಗೆ ಡೈಮೆನ್ಷನ್ಸ್ ಆಫ್ ಯೋಗ ಈ ಪುಸ್ತಕವನ್ನು ಕೊಟ್ಟರು ಶ್ರೀಗಳು. ಯಾಕೆ ಕೊಟ್ಟರು ತಿಳಿಲಿಲ್ಲ, ಆಮೇಲೆ ಈಗ ತಿಳಿತು. ಕಳೆದ 4-6 ವರ್ಷದಿಂದ 10 ವರ್ಷದಿಂದ ಅದರ ಮಹತ್ವ ಏನು ಅನ್ನೋದು ಇತ್ತೀಚೆಗೆ ತಿಳಿತು. ಅದು ಅವರ ಆಧ್ಯಾತ್ಮಿಕ ಡೈರಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಡೈಮೆನ್ಷನ್ಸ್ ಆಫ್ ಯೋಗ ಅವ್ರು ಹೆಂಗೆ ಸಾಧನೆ ಮಾಡ್ಕೊತ ಹೋದ್ರು ಹಂಗಂಗೆ ಅಲ್ಲಿ ಅದನ್ನ ಬರ್ಕೊತ ಹೋಗ್ಯಾರ. ಅಂದ್ರ ಅವರ ಮೊದಲ ಶಿವಯೋಗ ಹಿಡ್ಕೊಂಡು ಎಲ್ಲಿವರೆಗೂ ಬಂತು ಅನ್ನುವಂಥ ಎಲ್ಲ ವಿಷಯಗಳು ಆ ಪುಸ್ತಕದಲ್ಲಿ ಇಂಗ್ಲಿಷ್ನಲ್ಲಿ ಬರ್ದಾರ. ಶ್ರೀಗಳ ಸಾಹಿತ್ಯ ಅಥವಾ ಪ್ರವಚನ ಅಂದ್ರ ಆ ಶಬ್ದಗಳು ಅವ್ರೇನು ಬಳಸ್ಯಾರ ಅವು ಯಾವ ಡಿಕ್ಷನರಿ ಒಳಗಿಲ್ಲ, ಕೆಟಲ್ ಡಿಕ್ಷನರಿ ಒಳಗಿಲ್ಲ, ಭಾರದ್ವಾಜ ಡಿಕ್ಷನರಿ ಒಳಗೆ ಎಲ್ಲೂ ಇಲ್ಲ. ಅವ್ರ ಬಾಯಿಂದನ ನಾವು ಕೇಳ್ಕೋಬೇಕು. ಉದಾಹರಣೆಗೆ ನೀಸಸ್ ಅಂತೇಳಿ ಒಂದು ಶಬ್ದ ಬಂತು, ಟುವರ್ಡ್ಸ್ ಸ್ಪಿರಿಚುವಲ್ ನೀಸಸ್. ಆ ನೀಸಸ್ ಶಬ್ದ ಎಲ್ಲೂ ಇಲ್ಲ. ಅವ್ರು ನಾವು ಶಿಬಿರಾರ್ಥಿಗಳಿದ್ದಾಗ ಹೇಳಿದ್ರು ನೀಸಿಸ್ ಅಂದ್ರ ಅಭಿಪ್ಸೆ ಅಂತ ಹೇಳಿ. ಇದು ಅವರಿಂದ ಹೇಳಲ್ಪಟ್ಟದ್ದು. ಜಿಡ್ಜಿಸ್ಟ್ ಅಂತ ಹೇಳಿ ಒಂದು ಲೇಖನ ಇದೆ. ಆ ಜಿಡ್ಜಿಸ್ಟ್ ಅನ್ನೋದು ಎಲ್ಲಿಯೂ ಡಿಕ್ಷನರಿ ಒಳಗೆ ಬಂದಿಲ್ಲ. ಅದನ್ನ ಮುಂದ ಮಹಾಕಾಲ ಅಂತೇಳಿ ಅನುವಾದ ಮಾಡಿದ್ದಿದೆ. ಮಹಾಕಾಲ ಅಂದ್ರೆ ಜಿಡ್ಜಿಸ್ಟ್. ಇದು ಈ ರೀತಿ ಅವರ ಸಾಹಿತ್ಯ ಆಗ್ಲಿ ಅವರ ಸಾಧನೆ ಆಗ್ಲಿ ಅದು ನನ್ನ ಶಕ್ತಿ ಮೀರಿದ್ದಿದೆ. ಇಷ್ಟು ನನ್ನ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನಾನು ತಮ್ಮ ಮುಂದೆ ಇದನ್ನು ಪ್ರೆಸೆಂಟ್ ಮಾಡೋ ಯಾಕೆ ಉದ್ದೇಶ ಅಂತಂದ್ರ ತಮ್ಮಿಂದ ಅನುಕೂಲ ಅನುಮತಿ
ತಮ್ಮ ಅಪ್ಪಣೆ ಸಿಕ್ಕ್ರ ಇದು ಮುಂದುವರಿಲಿಕ್ಕೆ ನನಗೊಂದು ಈ ವಿಷಯಗಳನ್ನ ಪ್ರೆಸೆಂಟ್ ಮಾಡಿ ಅವುಗಳನ್ನು ಯೂಟ್ಯೂಬ್ ಮಾಡಿ ಈಗ ಪ್ರಧಾನ ಸೇವಕರು ಅಥವಾ ಟ್ರಸ್ಟ್ನವ್ರು ಏನು ಒಂದು ವಿಷಯ ಹಾಕೊಂಡಾರ ಅಂದ್ರ ಬಹಳ ಪ್ರಮುಖವಾದ ವಿಷಯ ಏನ್ ತಗೊಂಡಾರ ಅಂದ್ರ ಶ್ರೀಗಳ ಎಲ್ಲಾ ವಿಷಯಗಳು ಅದೇ ಸ್ವರೂಪದಲ್ಲಿ ಅವ್ರು ಹೆಂಗ್ ಇಚ್ಛಾ ಮಾಡಿದ್ರು ಅವರ ಆದೇಶ ಉದ್ದೇಶ ಕಮಾಂಡ್ಮೆಂಟ್ ಅದೇ ಸ್ವರೂಪದಲ್ಲಿ ಮುಂದಿನ ಜನಾಂಗಕ್ಕೆ ಮುಂಬರುವ ಸಾಧಕರಿಗೆ ಅವು ದೊರಕಲಿ ಅನ್ನುವಂತ ಒಂದು ಉದ್ದೇಶ ಇಟ್ಟುಕೊಂಡು ಅವ್ರು ಇದನ್ನೆಲ್ಲ ಸಂಗ್ರಹ ಮಾಡಿ ಇದನ್ನ ಪ್ರೆಸೆಂಟ್ ಮಾಡಿ ಯೂಟ್ಯೂಬ್ ಮಾಡಿ ಮುಂದಿನ ಸಾಧಕರನ್ನ ತಯಾರು ಮಾಡುವಂತ ಒಂದು ಉದ್ದೇಶ ಇಟ್ಟುಕೊಂಡು ಅವ್ರು ಇದನ್ನೆಲ್ಲ ವ್ಯವಸ್ಥೆ ಮಾಡ್ಯಾರ. ತಮಗೆ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ನನ್ನ 4 ಮಾತುಗಳಿಗೆ ಮಂಗಳ ಮಾಡ್ತೇನೆ.